ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಎಷ್ಟೋ ಅದ್ಭುತವಾದ ಗಿಡಮೂಲಿಕೆಗಳಿವೆ, ಹಣ್ಣುಗಳಿವೆ. ಅವುಗಳ ಬಗ್ಗೆ ನಮ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಅಂಥ ಒಂದು ಅದ್ಭುತವಾದ, ಮನುಷ್ಯನಿಗೆ ಶಕ್ತಿಯ ಖಜಾನೆಯಂತಿರೋ ಒಂದು ಹಣ್ಣಿನ ಬಗ್ಗೆ ಇವತ್ತು ನಾವು ತಿಳಿಸ್ಕೊಡ್ತೀವಿ. ಹೌದು, ಇವತ್ತಿನ ನಮ್ಮ ಟಾಪಿಕ್ ಬಂದು ಪುರುಷರಿಗೆ ಕುದುರೆಯಂಥ ಶಕ್ತಿ ನೀಡುವ, ನೂರಾರು ಕಾಯಿಲೆಗಳನ್ನ ಬುಡಸಮೇತ ಕಿತ್ತು ಹಾಕುವ ಶಕ್ತಿ ಇರೋ ಸೀಮೆ ಹುಣಸೆ ಅಥವಾ ಹಿಂದಿಯಲ್ಲಿ ಜಂಗಲ್ ಜಲೇಬಿ ಅಂತ ಕರೆಯೋ ಈ ಹಣ್ಣಿನ ಬಗ್ಗೆ. ಇವತ್ತಿನ ಕಾಲದಲ್ಲಿ ಪುರುಷರು ಎಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸಿದ್ರೂ ಒಳಗಡೆಯಿಂದ ವೀಕ್ ಆಗಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು, ಮಧ್ಯಾಹ್ನ ಆಗ್ತಿದ್ದಂಗೆ ಎನರ್ಜಿ ಡೌನ್, ರಾತ್ರಿ ಮನೆಗೆ ಬರೋಷ್ಟರಲ್ಲಿ ಮೊಬೈಲ್ ಎತ್ತೋಕೂ ಆಗದಷ್ಟು ಸುಸ್ತಾಗಿರ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಇವತ್ತಿನ ಜೀವನ ಶೈಲಿ. ನಮ್ಮ ಮೈಯಲ್ಲಿರೋ ಶಕ್ತಿನೆಲ್ಲ ಈ ಒತ್ತಡದ ಜೀವನ ಹೀರ್ಕೊಂಡ್ಬಿಟ್ಟಿದೆ. ಆದ್ರೆ ಚಿಂತೆ ಮಾಡ್ಬೇಡಿ, ಇವತ್ತು ನಾವು ಹೇಳ್ತಿರೋ ಈ ಸೀಮೆ ಹುಣಸೆ ಹಣ್ಣನ್ನ ನೀವು ಸರಿಯಾದ ಕ್ರಮದಲ್ಲಿ ಬಳಸಿದ್ರೆ ಕಳೆದು ಹೋದ ನಿಮ್ಮ ಶಕ್ತಿ ಮತ್ತೆ ವಾಪಸ್ ಬರುತ್ತೆ. ಬರೀ ಶಕ್ತಿ ಮಾತ್ರ ಅಲ್ಲ, ಶುಗರ್, ಬಿಪಿ, ಕಣ್ಣಿನ ಸಮಸ್ಯೆ, ಚರ್ಮರೋಗ, ಹೀಗೆ ಎಷ್ಟೋ ಸಮಸ್ಯೆಗಳಿಗೆ ಇದು ರಾಮಬಾಣ. ಬನ್ನಿ, ತಡ ಮಾಡದೆ ಈ ಹಣ್ಣಿನ ಲಾಭಗಳೇನು, ಇದನ್ನ ಹೇಗೆ ಬಳಸ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ನೀವು ಈ ಹಣ್ಣನ್ನ ಬಾಲ್ಯದಲ್ಲಿ ಖಂಡಿತ ನೋಡಿರ್ತೀರಾ ಅಥವಾ ತಿಂದಿರ್ತೀರಾ. ಹಳ್ಳಿ ಕಡೆ ರೋಡ್ ಸೈಡ್ಗಳಲ್ಲಿ, ಕಾಡುಗಳಲ್ಲಿ ಇದು ಯಥೇಚ್ಛವಾಗಿ ಬೆಳೆಯುತ್ತೆ. ಇದನ್ನ ಕನ್ನಡದಲ್ಲಿ ಸೀಮೆ ಹುಣಸೆ ಅಂತಾರೆ, ಕೆಲವೊಂದು ಕಡೆ ದೊರೆ ಹುಣಸೆ ಅಂತಾರೆ. ಇಂಗ್ಲಿಷ್ನಲ್ಲಿ ಇದಕ್ಕೆ ಮನಿಲಾ ಟ್ಯಾಮೆರಿಂಡ್ ಅಂತ ಕರೀತಾರೆ. ಹಿಂದಿಯಲ್ಲಿ ಇದನ್ನ ಜಂಗಲ್ ಜಲೇಬಿ ಅಂತಾರೆ, ಯಾಕಂದ್ರೆ ಇದು ನೋಡಕ್ಕೆ ಜಲೇಬಿ ತರ ಸುರುಳಿಯಾಗಿರುತ್ತೆ. ಇದರ ಮರಗಳು ಸುಮಾರು 15 ರಿಂದ 40 ಅಡಿ ಎತ್ತರ ಬೆಳೆಯುತ್ತೆ. ಇದರ ಕಾಯಿಗಳು ಮೊದಲು ಹಸಿರಾಗಿರುತ್ತೆ, ಆಗ ಇದು ಒಗರು. ಆದ್ರೆ ಹಣ್ಣಾದ ಮೇಲೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ, ಆಗ ಇದು ಸಿಹಿಯಾಗಿರುತ್ತೆ. ಹಿಂದೆಯೆಲ್ಲ ಮಕ್ಕಳು, ದೊಡ್ಡವರು ಎಲ್ಲರೂ ಈ ಹಣ್ಣನ್ನ ಮುಳ್ಳು ಚುಚ್ಕೊಂಡಾದ್ರೂ ಕಿತ್ತು ತಿಂತಿದ್ರು. ಆದ್ರೆ ಇವತ್ತಿನ ಸಿಟಿ ಲೈಫ್ನಲ್ಲಿ ನಮಗೆ ಇದರ ಬೆಲೆ ಗೊತ್ತಾಗ್ತಿಲ್ಲ. ಆದ್ರೆ ನಿನ್ಗೆ ಗೊತ್ತಾ, ವಿದೇಶದವರು ಈ ಹಣ್ಣಿನ ಮಹತ್ವ ತಿಳ್ಕೊಂಡು ನಮ್ಮ ದೇಶದಿಂದ ಇದನ್ನ ತರಿಸ್ಕೊಂಡು ತಿಂತಿದ್ದಾರೆ. ಯಾಕಂದ್ರೆ ಇದರಲ್ಲಿ ಅಡಗಿರೋ ಪೋಷಕಾಂಶಗಳು ಅಷ್ಟೊಂದು ಅದ್ಭುತವಾಗಿದೆ. ಈಗಿನ ಕಾಲದಲ್ಲಿ ನಾವು ಕೊರೋನಾದಂಥ ಮಹಾಮಾರಿಗಳನ್ನ ನೋಡಿದ್ದೀವಿ. ಯಾವುದೇ ಕಾಯಿಲೆ ಬಂದ್ರೂ ಅದರಿಂದ ಪಾರಾಗ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು. ನಿಮ್ಮ ಇಮ್ಯುನಿಟಿ ಪವರ್ ಹೆಚ್ಚಿಸೋಕೆ ಈ ಸೀಮೆ ಹುಣಸೆ ಬೆಸ್ಟ್ ಆಪ್ಷನ್, ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಐರನ್, ಮೆಗ್ನೀಷಿಯಂ, ಪ್ರೋಟೀನ್, ವಿಟಮಿನ್ ಎ, ಪೊಟ್ಯಾಷಿಯಂ ಮತ್ತು ಆಂಟಿಆಕ್ಸಿಡೆಂಟ್ ಗುಣಗಳು ತುಂಬಿ ತುಳುಕ್ತಿದೆ. ಇದು ನಮ್ಮ ದೇಹಕ್ಕೆ ತಂಪನ್ನ ನೀಡುತ್ತೆ. ಯಾರಿಗೆ ದೇಹದಲ್ಲಿ ಅತಿಯಾದ ಉಷ್ಣ ಅಥವಾ ಹೀಟ್ ಇದೆಯೋ ಅವರು ಇದನ್ನ ತಿಂದ್ರೆ ದೇಹ ತಂಪಾಗುತ್ತೆ. ಬನ್ನಿ, ಈಗ ಇದರ ಪ್ರಮುಖವಾದ ಆರೋಗ್ಯ ಲಾಭಗಳನ್ನ ಒಂದೊಂದಾಗಿ ನೋಡೋಣ. 1. ಮಧುಮೇಹಕ್ಕೆ ರಾಮಬಾಣ, ಡಯಾಬಿಟೀಸ್ ಅಥವಾ ಶುಗರ್ ಕಾಯಿಲೆ. ಪ್ರತಿ ಮನೆಯಲ್ಲೂ ಇದೆ. ಈ ಸೀಮೆ ಹುಣಸೆ ಮರದ ತೊಗಟೆ ಅಥವಾ ಸಿಪ್ಪೆಯನ್ನ ತಗೊಂಡು ಅದರಿಂದ ಕಷಾಯ ಮಾಡಿ ಕುಡಿದ್ರೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಇದರಲ್ಲಿ ಆಂಟಿ ಡಯಾಬೆಟಿಕ್ ಗುಣಗಳಿದೆ. ಸುಮಾರು 25 ರಿಂದ 30 ದಿನಗಳ ಕಾಲ ಇದರ ತೊಗಟೆಯ ಕಷಾಯ ಮಾಡಿ ಕುಡಿದ್ರೆ ಮಧುಮೇಹದಲ್ಲಿ ಸಾಕಷ್ಟು ಸುಧಾರಣೆ ಕಾಣುತ್ತೆ. 2. ಚರ್ಮರೋಗಗಳಿಗೆ ಪರಿಹಾರ. ಯಾರಿಗೆ ಮೈಯಲ್ಲಿ ಕಜ್ಜಿ, ತುರಿಕೆ ಅಥವಾ ಚರ್ಮದ ಇನ್ಫೆಕ್ಷನ್ ಇದೆಯೋ ಅವರು ಈ ಮರದ ಎಲೆಗಳನ್ನ ಅರೆದು ಪೇಸ್ಟ್ ಮಾಡಿ ಹಚ್ಚಿದ್ರೆ ಬೇಗ ಗುಣ ಆಗತ್ತೆ. ಇದರ ತೊಗಟೆಯನ್ನ ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರಿನಿಂದ ಸ್ನಾನ ಮಾಡಿದ್ರೂ ಕೂಡ ಚರ್ಮರೋಗಗಳು ದೂರ ಆಗತ್ತೆ. ಮೊಡವೆ ಸಮಸ್ಯೆ ಇರೋರು ಕೂಡ ಇದನ್ನ ಬಳಸಬಹುದು. 3. ಹೊಟ್ಟೆಯ ಸಮಸ್ಯೆ ಮತ್ತು ಜೀರ್ಣಕ್ರಿಯೆ, ಡೈಜೆಷನ್ ಆ್ಯಂಡ್ ಗಟ್ ಹೆಲ್ತ್. ಪ್ರಕೃತಿ ಎಷ್ಟೊಂದು ಅದ್ಭುತವಂದ್ರೆ ನೋಡಿ, ಈ ಹಣ್ಣಿನ ಆಕಾರ ನಮ್ಮ ಹೊಟ್ಟೆಯ ಕರುಳಿನ ತರಾನೇ ಇರುತ್ತೆ. ಅಂದ್ರೆ ಇದು ನಮ್ಮ ಹೊಟ್ಟೆಗೆ ತುಂಬಾ ಒಳ್ಳೆಯದು ಅಂದ ಅರ್ಥ. ಇದರಲ್ಲಿ ಫೈಬರ್ ಅಥವಾ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಗ್ಯಾಸ್ಟ್ರಿಕ್, ಅಸಿಡಿಟಿ, ಮಲಬದ್ಧತೆ ಸಮಸ್ಯೆ ಇರೋರು ಇದನ್ನ ತಿಂದ್ರೆ ತುಂಬಾ ಒಳ್ಳೆಯದು. ಇದು ಲಿವರ್ನ ಕೂಡ ಕ್ಲೀನ್ ಮಾಡುತ್ತೆ. ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. 4. ಕಣ್ಣಿನ ದೃಷ್ಟಿಗೆ ಅಮೃತ. ಐಸೈಟ್. ಇದು ತುಂಬಾ ಜನರಿಗೆ ಗೊತ್ತಿಲ್ಲದ ಸೀಕ್ರೆಟ್. ಯಾರಿಗೆ ಕಣ್ಣು ಮಂಜಾಗಿದೆಯೋ, ದೂರದ ದೃಷ್ಟಿ ಅಥವಾ ಹತ್ತಿರದ ದೃಷ್ಟಿ ದೋಷ ಇದೆಯೋ ಅಂಥವರು ಸೀಮೆ ಹುಣಸೆಯ ಹಣ್ಣನ್ನ ತಿನ್ಬೇಕು. ಅದರಲ್ಲೂ ಮುಖ್ಯವಾಗಿ ಚೆಂಡಾಗಿ ಹಣ್ಣಾಗಿರೋ ಕೆಂಪು ಬಣ್ಣದ ತಿರುಳು ಇರೋ ಹಣ್ಣನ್ನ ಮಾರಿಸಿ ತಿನ್ಬೇಕು. ಪ್ರತಿದಿನ 5 ರಿಂದ 10 ಹಣ್ಣುಗಳನ್ನ ಸ್ವಲ್ಪ ಹಸಿವಿನ ತುಪ್ಪದ ಜೊತೆ ಸೇರಿಸಿ ತಿಂದ್ರೆ ಕಣ್ಣಿನ ದೃಷ್ಟಿ ಚುರುಕಾಗುತ್ತೆ. ಕಣ್ಣಿನ ನರಗಳಿಗೆ ಇದು ಶಕ್ತಿ ಕೊಡುತ್ತೆ. 5. ಪುರುಷರ ಶಕ್ತಿಗೆ ಮೆನ್ಸ್ ಸ್ಟ್ರೆಂತ್. ನಾನು ವಿಡಿಯೋ ಶುರು ಮಾಡಿ ಹೇಳಿದ ಹಾಗೆ ಪುರುಷರ ದೈಹಿಕ ದೌರ್ಬಲ್ಯಕ್ಕೆ ಇದು ರಾಮಬಾಣ. ಇದನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಹೊಸ ಚೈತನ್ಯ ಬರುತ್ತೆ. ವಯಸ್ಸಾದ್ರೂ ಕೂಡ ಯಂಗಾಗಿ ಕಾಣ್ಸೋಕೆ ಇದು ಹೆಲ್ಪ್ ಮಾಡುತ್ತೆ. ಮಾಂಸಖಂಡಗಳು ಬಲಗೊಳ್ತಾವೆ. ಸುಸ್ತು, ಆಯಾಸ ಎಲ್ಲ ಮಾಯ ಆಗತ್ತೆ. 6. ಕಿಡ್ನಿ ಮತ್ತು ಕಲ್ಲು ಸಮಸ್ಯೆ. ಕಿಡ್ನಿ ಸ್ಟೋನ್ಸ್. ಯಾರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆಯೋ ಅವರು ಈ ಹಣ್ಣನ್ನ ದಿನಕ್ಕೆ 200 ರಿಂದ 300 ಗ್ರಾಂನಷ್ಟು ತಿಂತಾ ಬಂದ್ರೆ ಕಲ್ಲು ಕರಗೋಕೆ ಸಹಾಯ ಆಗತ್ತೆ. ಅಷ್ಟೇ ಅಲ್ಲ, ಮೂತ್ರದಲ್ಲಿ ಉರಿ, ಇನ್ಫೆಕ್ಷನ್ ಇದ್ರೆ ಅದು ಕೂಡ ಕ್ಲಿಯರ್ ಆಗತ್ತೆ. 7. ಕ್ಯಾನ್ಸರ್ ತಡೆಗಟ್ಟಲು. ಕ್ಯಾನ್ಸರ್ ಪ್ರಿವೆನ್ಷನ್. ಸ್ನೇಹಿತರೆ, ಈ ಎಲೆಗಳಲ್ಲಿ ಮತ್ತು ಹಣ್ಣಿನಲ್ಲಿ ಆಂಟಿ ಕ್ಯಾನ್ಸರ್ ಗುಣಗಳಿದೆ. ಇದರ ಎಲೆಗಳ ರಸ ಅಥವಾ ಕಷಾಯ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ಕಾರಕ ಕೋಶಗಳ ಬೆಳವಣಿಗೆಯನ್ನ ಇದು ತಡೆಯುತ್ತೆ ಅಂತ ಹೇಳಲಾಗುತ್ತೆ. 8. ಕೆಟ್ಟ ಚಟಗಳಿಂದ ಮುಕ್ತಿ. ಡಿ ಅಡಿಕ್ಷನ್. ಇದು ತುಂಬಾನೇ ವಿಶೇಷವಾದ ಮಾಹಿತಿ. ಯಾರಿಗೆ ಧೂಮಪಾನ, ಮದ್ಯಪಾನದಂಥ ಕೆಟ್ಟ ಚಟಗಳಿದೆಯೋ ಅವರು ಈ ಮರದ ತೊಗಟೆಯ ಕಷಾಯವನ್ನ ಸುಮಾರು 20 ರಿಂದ 30 ದಿನ ಕುಡಿದ್ರೆ ಆ ಚಟಗಳಿಂದ ಹೊರಗೆ ಬರೋಕೆ ಸಹಾಯ ಆಗುತ್ತೆ. ಇದರಲ್ಲಿರೋ ಸಲ್ಫರ್ ಅಂಶ ನಶೆಯ ಮೇಲಿರೋ ಆಸಕ್ತಿಯನ್ನ ಕಡಿಮೆ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ರೋಡ್ ಸೈಡ್ನಲ್ಲಿ, ಕಾಡಿನಲ್ಲಿ ಫ್ರೀಯಾಗಿ ಸಿಗೋ ಈ ಹಣ್ಣಿನಲ್ಲಿ ಎಷ್ಟೆಲ್ಲ ಲಾಭಗಳಿವೆ ಅಂತ. ಆದ್ರೆ ಒಂದು ಮಾತು ನೆನಪಿರ್ಲಿ, ಅತಿಯಾದ್ರೆ ಅಮೃತ ಕೂಡ ವಿಷ. ಇದನ್ನ ಮಿತವಾಗಿ ಬಳಸಿ. ದಿನಕ್ಕೆ 1 ಹಿಡಿಯಷ್ಟು ಹಣ್ಣು ತಿಂದ್ರೆ ಸಾಕು. ಯಾರಿಗೆ ಅತಿಯಾದ ಶೀತ ಇದೆಯೋ ಅವರು ಇದನ್ನ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ, ಯಾಕಂದ್ರೆ ಇದು ತಂಪು. ಹಾಗೆ ನೀವು ಇದನ್ನ ಯಾವುದಾದರೂ ಕಾಯಿಲೆಗೆ ಔಷಧಿಯಾಗಿ ತಗೊಳ್ತೀನಿ ಅನ್ನೋದಾದ್ರೆ ದಯವಿಟ್ಟು ಒಮ್ಮೆ ನಿಮ್ಮ ಆಯುರ್ವೇದ ವೈದ್ಯರ ಸಲಹೆ ಪಡ್ಕೊಳ್ಳೋದು ಒಳ್ಳೆಯದು. ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಮಿತವಾಗಿ ತಿಂದ್ರೆ ಒಳ್ಳೆಯದು. ಪ್ರಕೃತಿ ನಮಗೆ ಕೊಟ್ಟಿರೋ ಈ ವರನ್ನ ನಾವು ಸರಿಯಾಗಿ ಬಳಸ್ಕೊಳ್ಳೋಣ. ಈ ಸೀಮೆ ಹುಣಸೆ ಹಣ್ಣು ಸಿಕ್ಕಿದ್ರೆ ದಯವಿಟ್ಟು ಬಿಡ್ಬೇಡಿ, ಮನೆಗೆ ತಂದು ಎಲ್ಲರೂ ತಿನ್ನಿ. ನಿಮಗೆ ಈ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವರಿಗೂ ಇದರ ಲಾಭ ತಿಳಿಯಲಿ. ಇದೇ ರೀತಿಯ ಉಪಯುಕ್ತ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ಶುಭ ದಿನ.